ಬಿಸಿಲು ಸರಿಯಾಗಿ ಬೀಳ್ತಾ ಇತ್ತು. ಮನಸ್ಸಿಗೆ ಅಂತ ತುಂಬ ಖುಷಿ ಆಯಿತು. ನನಗೆ ಮೊಬೈಲ್ ಅನ್ನುವಂಥದ್ದು ಬೇಡ ಅನ್ನಿಸ್ತು. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಇರ್ಬೋದು, ನಮ್ಮ ಜೊತೆಗಿರುವವರು, ನಮಗೆ ಸಪೋರ್ಟ್ ಮಾಡ್ತಿರೋರು ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನಲ್. ರಾಯರು ಕರೆದಾಗ ಮಂತ್ರಾಲಯ ಎಂಬಂತೆ ಮಂತ್ರಾಲಯಕ್ಕೆ ನನ್ನ ಪಯಣ ಪ್ರಾರಂಭವಾಗಿದೆ. ಕಲಾ ಪೋಷಕ ಸತೀಶ್ ದೇವಾಡಿಗ ಮುಂಬೈ ಇವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಸ್ನೇಹಿತರು, ಗಾಯಕರು, ನಿರೂಪಕ ಎಲ್ಲರೂ ಸೇರಿಕೊಂಡು ಆ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದ್ವಿ. ಸತೀಶನ ಎಲ್ಲರನ್ನು ಕೂಡ ಒಟ್ಟು ಮಾಡಿದ್ರು. ವಿಶ್ವಾಸ್ ಗುರುಪುರ ನಿದ್ದೆ ಮಾಡ್ತಾಯಿದ್ರು, ರಾಜೇಶ್ ಮುಡಿಪು ಮೊಬೈಲ್ ಓದ್ತಾಯಿದ್ರು, ಆಮೇಲೆ ಮನೀಶ್ ಅವರಿದ್ದರು. ಸೊ ಒಟ್ಟಿನಲ್ಲಿ ಖುಷಿಯ ಪಯಣ ಸಾಗ್ತಾ ಹೋಯಿತು. ಹಾಗೆಯೇ ನಾವು ಒಂದು ಹೋಟೆಲ್ಗೆ ಹೋದ್ವಿ. ಅಲ್ಲಿ ನೈಟ್ನ ಊಟವನ್ನು ಕೂಡ ಮುಗಿಸ್ಕೊಂಡ್ವಿ. ನಮ್ಮ ನೈಟ್ನ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಪ್ಯೂರ್ ವೆಜ್ ಹೋಟೆಲ್. ಹಾಗೆ ಹೇಗಾಯಿತು? ನಿಮಗೆ ಹೇಗಾಯಿತು? ನನ್ನ ವ್ಲಾಗಲ್ಲಿ ಮಾತಾಡಿ ಅಂದರೆ ಅವರೇ ವ್ಲಾಗನ್ನು ಸ್ಟಾರ್ಟ್ ಮಾಡಿಬಿಟ್ರು. ಒಂದು ವಿಚಿತ್ರ ನರಮಾನಿ ಒಂದು ಅಮೀ ಬದಲಕಾಯಿ ಬೇತೆ ಬೇತೆ ಶೇಪ್ ಆತು. ಬಸ್ಸಿನೊಳಗೆ ರಾತ್ರಿ ಕಳೆದು ಸುಂದರ ಮುಂಜಾನೆಗೆ ನಾನು ಸಾಕ್ಷಿಯಾಗಿದ್ದೆ. ವಿಶಾಲವಾದ ಗದ್ದೆಗಳು, ರಸ್ತೆ ಬದಿಯಲ್ಲಿನ ದೊಡ್ಡ ದೊಡ್ಡ ಮರಗಳು, ಅಲ್ಲಿ ಹಾದು ಹೋಗಿರುವಂತ ಎಲೆಕ್ಟ್ರಿಸಿಟಿ ವೈರ್ಗಳು, ಅದರ ನಡುವೆ ನಮ್ಮ ಬಸ್ಸಿನ ಪಯಣ, ಮುಂಜಾನೆ ಸೂರ್ಯನಿಂದ ಹೊರಸೂಸುವ ಆ ಕಿರಣಗಳು, ಬೆಳಕಿನ ವಾತಾವರಣ ಮುಂಚಾವಿನ ಪಯಣವನ್ನ ಬಹಳಷ್ಟು ಸುಂದರವಾಗಿಸಿತ್ತು. ನಾವು ಮಂತ್ರಾಲಯಕ್ಕೆ ರೀಚ್ ಆಗಿದ್ವಿ. ಇಲ್ಲಿ ರೂಮನ್ನು ಅಲಾಟ್ ಮಾಡಿದ್ರು ನಮಗೆ. ಚೆನ್ನಾಗಿತ್ತು. ನಾನು ಅಲ್ಲಿ ಡೊನೇಟೆಡ್ ಬೈ ಸುಧಾಮೂರ್ತಿ ಅಂತ ಇತ್ತು. ನಾನು ಇನ್ಫೋಸಿಸ್ನ ಸುಧಾಮೂರ್ತಿ ಅನ್ಕೊಂಡೆ, ಅದು ಅಲ್ಲ ಅಂತ ಅನ್ನಿಸ್ತದೆ. ಮೂಲೆ ಎಂಡ್ಗೆ ಬೈ ನೋಡಿ ಗಾಯ್ಸ್, ಇವರು ನಮ್ಮ ಜೊತೆ ಬಂದಂಥ ದೊಡ್ಡವರು. ಇವರು ವಿಶ್ವಾಸ್ ಗುರುಪುರ ಮತ್ತು ಸತೀಶಣ್ಣ, ಇವರು ದೊಡ್ಡವರು. ಈಗ ತುಂಬ ಬಿಸಿಲುಂಟು, ಹೋಗ್ತಾ ಇದ್ದೇವೆ. ಇಲ್ಲಿ ವಿಶ್ವಾಸಣ್ಣ ಇದ್ದಾರೆ. ನೀವೆಷ್ಟು ಸಲ ಬಂದಿದ್ದೀರಿ ಇಲ್ಲಿಗೆ? ತುಂಬ ಸಲ, ಒಂದು 4-5 ಸಲ ಬಂದು. ಹೌದಾ? ಇಲ್ಲಿ ನನಗೆ ಕಣ್ಣು ಬಿಡ್ಲಿಕ್ಕೆ ಆಗ್ತಿಲ್ಲ. ನಿಮ್ಗೆ ಹೇಗೆ ಕಣ್ಣು? ಭಕ್ತಿ ಬೇಕು. ಓ, ಭಕ್ತಿ ಇಲ್ಲ ಈಗ ನನಗೆ. ನಿಮಗೆ ಸೂರ್ಯನ ನೇರಳಾತೀತ ಕಿರಣಗಳನ್ನು ಸೂಸುವಾಗ ನಿಮ್ಮ ದೇಹದಿಂದ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಅದನ್ನು ನೀವು ಹೊರ ಸೂಸ್ಬೇಕು. ಆಗ ನಿಮಗೆ ಕಣ್ಣು ಬಿಡುವುದು. ಏನಂದೆ? ಇನ್ನೊಂದ್ಸಲ ಹೇಳು. ನಿಮಗೆ ಸೂರ್ಯನ ನೇರಳಾತೀತ ಕಿರಣಗಳನ್ನು ಸೂಸುವಾಗ ನಿಮ್ಮ ದೇಹದಿಂದ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಅದನ್ನು ನೀವು ಹೊರ ಸೂಸ್ಬೇಕು. ಬರಿ ಒಳ್ಳು ರಾಜೇಶ್ ಮುಡಿಪು ಹಿಂದೆ ಇದ್ದಾರೆ. ಅವರು ಅಂದ್ರೆ ಕಂಟೆಂಟ್ ಮಾಡ್ತಾ ಇದಾರೆ. ಅವರು ಥಿಂಕ್ ಮಾಡ್ತಾ ಇದಾರೆ ಏನ್ ಕಂಟೆಂಟ್ ಮಾಡ್ಬೇಕಂತ. ಸೊ ಹಾಗಾಗಿ ಅವ್ರಿಗೂ ಕೂಡ ನಾವು ಸಪೋರ್ಟ್ ಮಾಡ್ತಾ ನಮ್ಮ ಕಂಟೆಂಟ್ ಅನ್ನು ಕೂಡ ಮಾಡ್ತಾ ಇದ್ದೀವಿ. ತುಂಗೆಯ ತೀರದ ಯತಿವರ ನಿನ್ನದೆ ಸ್ಮರಣೆ. ಮಾಯಕಾರ ಕೃಷ್ಣ, ಮಾಯಕಾರ ಕೃಷ್ಣ. ಪರಿಮಳ ಪ್ರಸಾದವನ್ನ ತಗೊಂಡ್ವಿ. ಅಂದ್ರೆ ತುಂಬಾ ರಶ್ ಇತ್ತು, ಅದರಲ್ಲಿ ತುಂಬ ವೆಯ್ಟ್ ಮಾಡಿ ಹಾಗೂ ತಗೊಂಡ್ವಿ. ಫುಲ್ ಜನ ಇದ್ದಾರೆ ನೋಡಿ. ದರ್ಶನ ಎಲ್ಲ ಆಗಿ ಪೇರಳತಿಲ್ಲಿಗೆ ಬಂದ್ವಿ. ಗಿಳಿ ಭವಿಷ್ಯ ನೋಡ್ಲಿಲ್ಲ, ಗಿಳಿ ಒಟ್ಟಿಗೆ ಇವರೆಲ್ಲ ಫೋಟೋ ಎಲ್ಲ ತೆಗೆದ್ರು. ಆಮೇಲೆ ಈಗ ಪೇರಳತಿಲ್ಲಿಗೆ ಸತೀಶ್ ಅಣ್ಣ, ಮನೀಶ್ ಎಲ್ಲ ಬಂದಿದ್ದಾರೆ. ಸತೀಶ್ ಅಣ್ಣನಿಗೆ ಪೇರಳ ಅಂದ್ರೆ ಭಾರಿ ಇಷ್ಟ. ಹಣ್ಣು ಹಣ್ಣು ಮಾವಿನ ಹಣ್ಣು, ಮಕ್ಕಳ ಬಾಯಿಗೆ ಸೀಬೆ ಹಣ್ಣು.
ಹೊಟ್ಟಿಗೆ ಸೀಬೆ ಹಣ್ಣು. ಮಂತ್ರಾಲಯ ಟ್ರಿಪ್ ತುಂಬಾ ಚೆನ್ನಾಗಿತ್ತು, ಮನಸ್ಸಿಗಂತೂ ತುಂಬ ಖುಷಿ ಆಯಿತು. ರೂಮು ಎಲ್ಲ ಫೆಸಿಲಿಟಿ ಕೂಡ ಇಲ್ಲಿ ಚೆನ್ನಾಗಿದೆ. ಆದರೆ ನನಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಅದೊಂದೇ ಬೇಜಾರು. ಒಂದು ನಾವು ಹೋಗಿರುವ ಟೈಮಿಂಗ್ ಅಂದರೆ 11 ಗಂಟೆ ಮೇಲೆ ಬಿಸಿಲು ಸರಿಯಾಗಿ ಬೀಳ್ತಾ ಇತ್ತು. ಮತ್ತು ನಮಗೆ ಇವತ್ತೇ ಸಂಜೆ ಬಸ್ ಇದೆ ಈಗ, ಸೊ ಹಾಗಾಗಿ ಊಟ ಎಲ್ಲ ಖುಷಿ ಆಯಿತು. ಮತ್ತು ಅದೇ ನನಗೆ ಮೊಬೈಲ್ ಅನ್ನುವಂಥದ್ದು ಬೇಡ ಅನ್ನಿಸ್ತು ಇಲ್ಲಿ, ಹಾಗಾಗಿ ವ್ಲಾಗನ್ನು ಜಾಸ್ತಿ ಮಾಡೋಕ್ಕಾಗಿಲ್ಲ. ನಮಗೆಲ್ರಿಗೂ ಪೂಜ್ಯ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಶೀರ್ವಾದ ಇರಲಿ ಅಂತ ನಾನು ಆಶಿಸ್ತೀನಿ. ಅವರ ಆಶೀರ್ವಾದ ಹೊಂದಿದರೆ ಸಾಕು ಬದುಕಲ್ಲಿ, ಬೇರೇನು ಬೇಡ ಅನ್ನುವಂಥದ್ದು ಇಲ್ಲಿ ಬಂದ ಮೇಲೆ ತುಂಬ ಅಂದರೆ ತುಂಬ ಮನಸ್ಸಿಗೆ ಆ ರೀತಿಯ ಭಾವನೆ ಜಾಸ್ತಿ ಬರ್ತದೆ. ಸೊ ಹಾಗೆ ನಿಮಗೂ ಕೂಡ ಯಾರೆಲ್ಲ ಈ ವ್ಲಾಗನ್ನು ನೋಡಿದ್ದಾರೆ, ಹಾಗೆಯೇ ನಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ, ನನ್ನ ಸಬ್ಸ್ಕ್ರೈಬರ್ಸ್, ಅವ್ರಿಗೆಲ್ರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಇರಲಿ, ಅವರು ನೆನೆಸ್ಕೊಂಡಂಥ ಎಲ್ಲ ಕಾರ್ಯಗಳು ಆಗಲಿ ಅಂತ ನಾನು ಇಲ್ಲಿಂದ ಪ್ರಾರ್ಥಿಸ್ತೀನಿ. ಆ್ಯಂಡ್ ಅಲ್ಲೂ ಕೂಡ ನಾನು ರಾಘವೇಂದ್ರ ಸ್ವಾಮಿಗಳ ಹತ್ರನೂ ಕೂಡ ಅಲ್ಲಿ ದರ್ಶನ ಟೈಮಲ್ಲೂ ಕೂಡ ಪ್ರಾರ್ಥಿಸ್ಕೊಂಡೆ, ನಮ್ಮ ಸಬ್ಸ್ಕ್ರೈಬರ್ಸ್ ಇರ್ಬೋದು, ನಮ್ಮ ಜೊತೆಗಿರುವವರು, ನಮಗೆ ಸಪೋರ್ಟ್ ಮಾಡ್ತಿರೋರು ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ. ಧರ್ಮದ ದೀಪ ಹಚ್ಚುವ, ಶಾಂತಿಯ ಬೆಳಕ ಚೆಲ್ಲುವ, ಹಾಲಲ್ಲಾದರೂ ಹಾಗೂ ನೀರಲ್ಲಾದರೂ ಹಾಗೂ ರಾಘವೇಂದ್ರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ